ಬೇರೆಯವ್ರಿಗೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಶುಕ್ರವಾರ ನನ್ನ ಡ್ಯೂಟಿನೇ ಅದೇ. ನನ್ನ ಡ್ಯೂಟಿ ಏನಂದರೆ CM ಮೀಟ್ ಮಾಡೋದು, ಡೆಪ್ಟಿ CM ಮೀಟ್ ಮಾಡೋದು, ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೋ ಅವತ್ತು ಮೀಟ್ ಮಾಡೋದು, ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಇವರೆಲ್ಲರೂ ನೋಡ್ಕೊಳ್ತೀನಿ, ನಾನು ಕೆಲಸಕ್ಕೆ ಮುಗಿಸ್ಕೊಂಡು ಬರ್ತೀನಿ. ಸರ್, ಈ ಥರ ಮೀಟಿಂಗ್ಸ್ ಉಂಟು ಸಿಚುವೇಶನ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಿದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು, ಖುಷಿನೂ ಹೇಳ್ಕೊಳ್ಬೋದು, ಕಷ್ಟವನ್ನು ಹೇಳ್ಕೊಬೋದು, ಎಲ್ಲವನ್ನೂ ಹೇಳ್ಕೊಬೋದಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಅವಕಾಶ ಅಲ್ವಾ ಇದು. ಅಂದರೆ ಕೋಮುಲ್ ಚುನಾವಣೆದು ಮತ್ತು DCC ಬ್ಯಾಂಕಲ್ಲಿ ಕೆಲವು ಶಾಸಕರು ಭಿನ್ನಾಭಿಪ್ರಾಯಗಳಿದೆ ಸರ್. ಇಲ್ಲ, ಅದೇನೇನು ಭಿನ್ನಾಭಿಪ್ರಾಯ ಏನೂ ಇಲ್ಲ. ನೋಡಿ, DCC ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು, ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಅಷ್ಟೇ. ನೀವೇನಾದರೂ ಯಾರಾಗಬೇಕು ಅಂತ ಸೂಚನೆ? ಯಾರಾಗಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ. ನಮ್ಮದು ಒಂದು ಓಟ್ ಇದೆ, ನಮ್ಮ ಸಂಜೀವಲ್ ರಮೇಶ್ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬರು ಗೆದ್ದಿದ್ದಾರೆ, ಇಬ್ಬರು ಸೋತಿದ್ದೀವಿ ನಾವು. ಆ ಒಂದು ಓಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ಸ್ತೀವಿ. ಪರಿಶಿಷ್ಟರಿಗೆ ಅವಕಾಶ ಈ ಸಲ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡಿದ್ರು? ಅವರೇ ಬೆಮ್ಮೆಲೆಗರೆಲ್ಲ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ಎಸ್ ಎನ್ ನಾರಾಯಣ ಸ್ವಾಮಿಗೆ ಕೊಡಬೇಕು ಅಂತ ಕೆಲವರೆಲ್ಲ. ಯಾರು ಬೇಕೋ ಅವ್ರು ಕೇಳ್ಕೊಬೋದು, ಕೇಳೋದ್ರಲ್ಲಿ ಯಾವುದೂ ತಪ್ಪಲ್ಲ. ನನಗೂ ಕೊಡಿ ಅಂತ ಕೇಳ್ಬೋದು, ನಿಮಗೂ ಕೊಡಿ. ನಾನು ಕೇಳ್ತೀನಪ್ಪ, ನನ್ನ ನಾಮಿನಿ ಡೈರೆಕ್ಟರ್ ಕೊಡಿ KMF ಅಂತ ಕೇಳ್ತೀನಪ್ಪ. ನಾನು ಕೇಳ್ಕೊಳ್ಳೋದು ಅವ್ರವ್ರ ಹಕ್ಕು, ಕೇಳ್ಬೋದು. ತೀರ್ಮಾನ ಮಾಡೋದು ಹೈಕಮಾಂಡ್. ಕೆಲವು ದಿನಗಳಿಂದ ತಾವು ಎಲ್ಲೂ ಕೂಡ ಶಾಸಕರು ಯಾರೂ ಆಗಿಲ್ಲ, ನಾನೇ ಫಸ್ಟ್ ಆಗಿರೋದು, ನನಗೂ ಕೊಡಬೇಕು ಅಂತ ಒಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ನಾನು. ಅಲ್ಲ, ಕೇಳಿದ್ರಿ ನೀವು ಸಂದರ್ಭ ಬಂದಾಗ ನಾನು ಹೇಳಿದ್ದು, ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು, ಇದುವರೆಗೂ ಯಾರು ಆಗೂ ಇಲ್ಲ. ನಾನೇ ಫಸ್ಟು, ನಾನೇ ಸೆಕೆಂಡು, ಎಲ್ಲ ನಾನೇ ಆಗಿರೋದು. ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ. ಆ ವಿಚಾರ ಆದರೆ ಏನೋ ಅದು ಮಾತಾಡೋದು, ಆ ಸಬ್ಜೆಕ್ಟ್ ಮಾತಾಡೋದು ಏನು ಸಂದರ್ಭ ಬಂದಾಗ ಮಾತಾಡ್ತೀವಿ. ಯಾವ್ಯಾವಾಗ ಹೋಗಿ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು. ಕೆರೆಯಲ್ಲಿ ಈಜೊಡಿಯೋಕೆ ಹೋಗ್ಬಿಟ್ಟು ಬಾವಿನಲ್ಲಿ ತುಂಬ್ತೀನಿ ಅಂದರೆ ಆಗೋದಿಲ್ಲ. ಹಂಗೆಲ್ಲ ಯಾವಾಗ ನಾವು ಕೆರೆಯಲ್ಲಿ ಬಲೆ ಹಾಕ್ತೀವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು, ಹೋಗ್ಬಿಟ್ಟು ಹಾಕುವಾಗ ನೋಡೋಣ. ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಾರಾ ಹೆಂಗೆ ಸರ್ ಇವತ್ತು ಮೀಟಿಂಗ್ ಸರ್? ಯಾಕಂದರೆ ಜಿಲ್ಲೆನಲ್ಲಿ ಕೆಲವು ಶಾಸಕರಿಗೆ ಬೇರೆ ದಿನ ಹೇಳಿದ್ದಾರೆ. ನಾಳೆ ಹೇಳಿದೆ ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕಲ್ಲ. ಒಂದು ದಿವಸಕ್ಕೆ ಇಷ್ಟೇ ಜನ ಶಾಸಕರು ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್. ಸಚಿವರಿಗೆ ದೂರ ಹೇಳ್ತಾ ಇದ್ದೀರಿ ನೀವು, ಅಧಿಕಾರಿಗಳು ಸರಿಯಾಗಿ ಕೆಲಸ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದಂಥ ಮಾನ್ಯ ಸುರ್ಜೇವಾಲಾ ಅವರು ಇವತ್ತು 4 ಗಂಟೆಗೆ ನನ್ನನ್ನು ಒಂದು ಮೀಟಿಂಗ್ಗೆ ಕರೆದವರು. ವಿಚಾರ ಏನು ಅಂತ ಗೊತ್ತಿಲ್ಲ ನನಗೆ, ಏನು ಅವ್ರು ಏನು ಕೇಳ್ತಾರೋ ಗೊತ್ತಿಲ್ಲ, ಏನು ಕೇಳ್ತಾರೋ ಗೊತ್ತಿಲ್ಲ. ಆದರೆ ಹೋಗಿ ಮೀಟ್ ಮಾಡೋಕ್ಕೋಸ್ಕರ ದೂರುಗಳಿದೆಯಾ ಸರ್? ದೂರುಗಳೇನೂ ಇಲ್ಲ. ನನ್ನ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಂಗೆ ಯಾವುದೇ ದೂರಿಲ್ಲ, ಏನೂ ಇಲ್ಲ. ಎಲ್ಲವೂ ಕರೆಕ್ಟ್ ಆಗಿದೆ. ನಾವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಯಾವ ಮಂತ್ರಿ ಮೇಲೆ ಆಗಲಿ ಯಾರ ಮೇಲೆ ನಮ್ಮ ಹತ್ರ ದೂರುಗಳಿಲ್ಲ, ಏನೂ ಇಲ್ಲ. ನನಗೆಲ್ಲ ಕರೆಕ್ಟ್ ಆಗಿದೆ. ಅದನ್ನೇ ಹೋಗಿ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಸರ್, ಈಗ ಜಿಲ್ಲೆನಲ್ಲಿ ಅಂದರೆ ಈ ಕೋಮುಲ್ ವಿಚಾರದಲ್ಲಿ ಬಂಗಾರಪೇಟೆ ಮತ್ತು KG ಅವರು ಹೇಳ್ತಾ ಇದ್ದಾರೆ, ಅಂದರೆ ನಮ್ಗೆ ಅನುದಾನ ಕೊಡ್ತಾ ಇಲ್ಲ, ಉಸ್ತುವಾರಿ ಸಚಿವರು ಅವ್ರ ಪರವಾಗಿ ಇದ್ದಾರೆ ಅಂತೇಳಿ ಬಹಿರಂಗ ಕೂಡ. ಉಸ್ತುವಾರಿ ಸಚಿವರು ನನ್ನ ಪರವಾಗಿಲ್ಲ, SN ನಾರಾಯಣ ಸ್ವಾಮಿ ಪರವಾಗಿಲ್ಲ, ಇನ್ನೊಬ್ಬರ ಪರವಾಗಿಲ್ಲ, ಯಾರ ಪರವಾಗಿಲ್ಲ. ಕೋಲಾರ ಜಿಲ್ಲೆಯ ಜನಗಳ ಪರವಾಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಇಂಥ ಉಸ್ತುವಾರಿ ಮಂತ್ರಿ ಸಿಕ್ಕಿರೋದು ನಮ್ಗೆ ಅದೃಷ್ಟ. ನಾನು ಉಸ್ತುವಾರಿ ಮಂತ್ರಿನ 4-5 ಜನ ಉಸ್ತುವಾರಿ ಮಂತ್ರಿಗಳ ನಾನು ನೋಡಿದ್ದೀನಿ. ಮೊದಲು ನಾನು MLAನೂ ಇದ್ದೆ, ಉಸ್ತುವಾರಿ ಮಂತ್ರಿಗಳು ನೋಡಿದ್ದೀನಿ. MLA ಇದ್ದು ನೋಡಿದ್ದೀನಿ, MLA ಇಲ್ಲದೇನೂ ನೋಡಿದ್ದೀನಿ ಉಸ್ತುವಾರಿ ಮಂತ್ರಿಗಳನ್ನ. ಇಂಥ ಉಸ್ತುವಾರಿ ಮಂತ್ರಿಗಳು ನಾವು ನೋಡಿರೋದು ಯಾರೂ ಇಲ್ಲ. ಡೈರೆಕ್ಟಾಗಿ ಹೇಳ್ತೀನಿ ನಾನು. ಬೇರೆಯವರು ಉಸ್ತುವಾರಿ ಮಂತ್ರಿಗಳು ಇವರಲ್ಲಿ 50% ಇರಲಿಲ್ಲ, 100% ಬೆಸ್ಟ್ ಇದ್ದಾರೆ. ಇಂಥ ಉಸ್ತುವಾರಿ ಮಂತ್ರಿಗಳು ನಮ್ಮ ಕೆಲಸಗಳು ಮಾಡೋ ಜವಾಬ್ದಾರಿ ತಗೋಬೇಕು. ಅಂದರೆ ತಮ್ಮದು ಏನೂ ಇಲ್ಲ ಸರ್, ದೂರ ಏನೂ ಇಲ್ಲ, ಯಾವುದೂ ದೂರ ಇಲ್ಲ. ನಮ್ದು 100% ಪರ್ಫೆಕ್ಟ್ ಆಗಿದೆ. ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ಸ್ ಚೆನ್ನಾಗಿ ಆಗ್ತಾ ಇದೆ. ನೀವೇ ಬೇಕಾದ್ರೆ ನೋಡ್ಕೊಳ್ಳಿ. ಸ್ಟಾಮ್ ವಾಟರ್ ಟ್ರೈನ್ಗೆ 100 ಕೋಟಿ ಬಂದಿದೆ. ರಿಂಗ್ ರೋಡ್ಗೆ 2.5 ಕೋಟಿ DPR ಕೊಟ್ಟಿದ್ದಾರೆ. ಅದು DPR ಆದಮೇಲೆ ಮಾಮೂಲಿ ದುಡ್ಡು ಬಂದೇ ಬರುತ್ತೆ. ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. APMC ಮಾರ್ಕೆಟ್ಗೆ 100 ಎಕರೆ ಕೊಟ್ಟಿದ್ದಾರೆ. ನಮ್ಮ PWDಗೆ 100 ಕೋಟಿ ಕೊಟ್ಟಿದ್ದಾರೆ. RDPRಗೆ 75 ಕೋಟಿ ಕೊಟ್ಟಿದ್ದಾರೆ. ಮೊನ್ನೆ ನಿಮಗೆ ಲೆಟ್ರ್ ತೋರಿಸಿದೆ, 50 ಕೋಟಿ ರೂಪಾಯಿ ತಿರ್ಗಾ ತೊಗೊಂಡಿದ್ದೀನಿ. ಇವ್ನು 25 ಕೋಟಿ ಜಮೀರನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ದುಡ್ಸೆಲ್ಲ ಬರ್ತಾ ಇದೆ. ಯಾವುದು ರೋಡ್ಗಳಿಗೂ ಏನಿಗೂ ಸಮಸ್ಯೆ ಇಲ್ಲ, ಯಾವುದು ಸಮಸ್ಯೆ ಇಲ್ಲ. ಸುಮ್ಮನೆ ಜನ ಮಾತಾಡ್ತಾರೆ. ದಯವಿಟ್ಟು ಅದನ್ನೆಲ್ಲ ನೀವು ಸರ್, ಈಗ 1-to-1 ಮೀಟಿಂಗ್ ಕರೆದಿರೋದ್ರಿಂದ ತಾವು ಏನಾದರೂ ಒಂದು ಹೇಳಲೇಬೇಕಾಗುತ್ತೆ ಅವ್ರಿಗೆ. ಸೊ ಏನು ವಿಚಾರ ಪ್ರಸ್ತಾಪ ಮಾಡಿ? ಒರಿಜಿನಲ್ ಇವಾಗ ನಿಮ್ಗೆ ಹೇಳಿ ಅದನ್ನೇ ಹೇಳಿ. ನಿಮ್ಮದು ಬೇಡಿಕೆಗಳೇನಿಲ್ಲ? ನಂದು ಬೇಡಿಕೆಗಳು ಯಾವುದು ಬೇಡಿಕೆ ಇಲ್ಲ. ದೇವಸ್ಥಾನದ ಬಗ್ಗೆ ನಾನು ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾವುದನ್ನು ಹುಡ್ಕೋದಿಲ್ಲ. ಬಂದಿದ್ದು ಪ್ರಸಾದ, ನಾನು ಕಿತ್ಕೊಂಡಿದ್ದು ವಿಷ. ಈ ಥರ 1-to-1 ಮೀಟಿಂಗ್ ಮಾಡ್ತಾ ಇರೋದು